Hi my dear students, I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ಬ್ಯೂಟಿಫುಲ್ ಆದ ಇನ್ಫಾರ್ಮೇಶನ್ ವೆರಿ ಇಂಪಾರ್ಟೆಂಟ್ ಎಮರ್ಜೆನ್ಸಿ ಇನ್ಫಾರ್ಮೇಶನ್ ಇದು ಇನ್ಫಾರ್ಮೇಶನ್ ವಿಡಿಯೋ ಏನ್ ಸರ್ ಇದು ಅಂದ್ರೆ ಯಾರೆಲ್ಲ ಈ ವರ್ಷ 5ನೇ ತರಗತಿ ಓದ್ತಿದ್ದೀರಲ್ಲ ಆ ಮಕ್ಕಳು ನವೋದಯ ಅಪ್ಲಿಕೇಶನ್ ಹಾಕೋದಕ್ಕೆ JNV ಇಂದ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಆದ್ರೆ ಈಗ ಅಪ್ಲಿಕೇಶನ್ ಹಾಕ್ತಿದ್ದೀರಲ್ವಾ ಈ ವರ್ಷ 5ನೇ ತರಗತಿ ಓದ್ತಿರೋ ವಿದ್ಯಾರ್ಥಿಗಳು ಮತ್ತ 5ನೇ ತರಗತಿ ಪಾಸ್ ಆಗಿರೋರಿಗೆ ಇದು ಬರಲ್ಲ. ಓಕೆನಾ? ಹಾಗಾದ್ರೆ ಈಗ ನೋಡಿ ಅಪ್ಲಿಕೇಶನ್ ಹಾಕಕ್ ಹೋಗ್ಬೇಕಾದ್ರೆ ಒಂದು ಪ್ರಾಬ್ಲಮ್ ಇದೆ ಈ ಸರಿ. ಏನಪ್ಪಾ ಅಂದ್ರೆ ಎಲ್ಲಾ ಓದ್ಸಲ ಏನಿರೋದು ಒಂದು ಫಾರ್ಮ್ ಡೌನ್ಲೋಡ್ ಆಗೋದು. ಆ ಫಾರ್ಮ್ ಅರ್ಜಿ ನವೋದಯ ಅರ್ಜಿ ಅಂತಾನೆ ಬರೋದು. ಅದನ್ನ ತಗೊಂಡೋಗಿ ಶಾಲೆಗೆ ಫಿಲ್ ಮಾಡಿಸ್ಕೊಂಡು ಅಪ್ಲಿಕೇಶನ್ ಹಾಕ್ತಿದ್ವಿ. ಆದ್ರೆ ಈ ಸರಿ ಅರ್ಜಿನೇ ಬರ್ತಿಲ್ಲ. ಪೇರೆಂಟ್ಸ್ ಗಳು ಫೋನ್ ಮಾಡ್ಬಿಟ್ಟು ಸರ್ ಏನ್ ಮಾಡ್ಬೇಕು, ಹಾಗಾದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನ್ ಬೇಕು, ಈ ಸರಿ ಏನೋ ಬದಲಾವಣೆ ಆಗಿದೆ ಅಂತೆ. ಹೌದಾ? ಹೌದು, 100% ಈ ಸರಿ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಏನೇನ್ ಚೇಂಜಸ್ ಆಗಿದೆ ಮತ್ತು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸರಿಯಾದ ಮಾಹಿತಿ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿ. 2 ದಿನ ಲೇಟ್ ಆಗ್ಲಿ ಬಟ್ ಅವಸರ ಪಟ್ಟು ಮಗುವಿನ ಇನ್ಫಾರ್ಮೇಶನ್ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಅಪ್ಲಿಕೇಶನ್ ಹಾಕಿ ನಾಳೆ ಸೆಲೆಕ್ಷನ್ ಆದ್ರೂ ಕೂಡ ರಿಜೆಕ್ಟ್ ಆಗೋದು ಬೇಡ. ಓಕೆನಾ? ಹಾಗಾದ್ರೆ ನೋಡಿ ಇವತ್ತು ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡುತ್ತಿರೋ ಮಾಹಿತಿ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕೋದು ಹೇಗೆ, ಹಾಕ್ಬೇಕಾದ್ರೆ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತವೆ, ಯಾವ್ದು ಇಂಪಾರ್ಟೆಂಟ್ ಈ ವರ್ಷ ಚೇಂಜಸ್ ಆಗಿದಾವೆ, ಮತ್ತೆ ಏನೇನ್ ಡಾಕ್ಯುಮೆಂಟ್ಸ್ ಗಳನ್ನ ನಾವು ತಗೊಂಡೋಗ್ಬೇಕಾಗತ್ತೆ ಅನ್ನೋದ್ರ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಹಾಗಾದ್ರೆ ಬರ್ರಿ ಮೊಟ್ಟ ಮೊದಲನೇದಾಗಿ ನಾವು ಅಪ್ಲಿಕೇಶನ್ ಫಾರ್ಮ್ ಹೇಗಿರುತ್ತೆ, ಅದನ್ನ ಏನೆಲ್ಲ ಕೇಳುತ್ತೆ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ರಿ. ಅಲ್ಲಿ ಅಲ್ಲ ಅಂತ ಇರುತ್ತೆ ಅಥವಾ ಎಲ್ಲ ಅಂತ ಇರುತ್ತೆ. ಆಲ್ ಅಂತ ಇರುತ್ತೆ ಅಥವಾ ಎಲ್ಲ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲಾ ಕ್ಲಾಸಸ್ಗಳು ಬರುತ್ತೆ ಅಂತ ಅರ್ಥ. ಓಕೆನಾ? ಎಸ್. ಹಾಗಾದ್ರೆ ಕ್ಲಿಕ್ ಹಿಯರ್ ಫಾರ್ ರಿಜಿಸ್ಟ್ರೇಷನ್ ಕ್ಲಾಸ್ 6th JNVST ಅಂದ್ರೆ ಬನ್ನಿ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತು. ಇದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ 29/7/2025 ಕೊನೆಯ ದಿನಾಂಕ ಅಪ್ಲಿಕೇಶನ್ ಹಾಕೋದಕ್ಕೆ. ಅದಕ್ಕಿಂತ ಮುಂಚೆ ಹೋಗಿ ಅಪ್ಲಿಕೇಶನ್ ಹಾಕಿ. ಮಂಡೇಟರಿ ಇನ್ಫಾರ್ಮೇಶನ್ ಕಂಪಲ್ಸರಿ ಆಗಿ ನಾವು ಮಾಡ್ಲೇಬೇಕಾಗತ್ತೆ. ಯಾವ್ಯಾವ ಅಂದ್ರೆ ನೋಡಿ ಸ್ಟಾರ್ ಮಾರ್ಕ್ ಇದೆವಲ್ಲ, ಪಕ್ಕದಲ್ಲಿ ರೆಡ್ ಮಾರ್ಕ್ ಇದೆ ನೋಡ್ರಿ, ಅವೆಲ್ಲ ನಾವು ಕಂಪಲ್ಸರಿ ಮಾಡ್ಲೇಬೇಕು. ದಿ ಕ್ಯಾಂಡಿಡೇಟ್ ಹ್ಯಾಸ್ ಆಲ್ರೆಡಿ ಪಾಸ್ಡ್ ಸ್ಟಡಿಡ್ ಕ್ಲಾಸ್ 5 ಪ್ರಿಯರ್ ಟು ಸೆಷನ್ 25-26 ಅಂದ್ರೆ ಆಲ್ರೆಡಿ 5ನೇ ತರಗತಿ ಪಾಸ್ ಆಗಿದೆಯಾ ಮಗು ಅಂದ್ರೆ ಎಸ್ ಅಂತ ಕೊಟ್ರೆ ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ. ಅಂದ್ರೆ ನಮ್ಮ ಮಗು ಈಗ 5ನೇ ತರಗತಿ ಓದ್ತಿರ್ಬೇಕು, 5ನೇ ತರಗತಿ ಪಾಸ್ ಆಗಿರೋರಿಗೆ ಇದಿಲ್ಲ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಕ್ಯಾಂಡಿಡೇಟ್ ಹ್ಯಾಸ್ ಅಪಿಯರ್ಡ್ ಇನ್ JNVST ಅರ್ಲಿಯರ್. ಯಾವಾಗ ಹೋದ ವರ್ಷ ಏನಾರೆ ಹಚ್ಚ ವರ್ಷ ಏನಾರೆ ನವೋದಯ ಎಕ್ಸಾಮ್ ಫಸ್ಟ್ ಒಂದ್ಸಲ ಬರ್ದಿದ್ಯಾ ಅಂತ ಕೊಟ್ರೆ ಹ್ಞೂ ಅಂತ ಕೊಟ್ರೆ ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ, ನೋ ಅಂತ ಕೊಡ್ಬೇಕು. ಹ್ಯಾವ್ ಯು ರೀಡ್ ದ ಪ್ರಾಸ್ಪೆಕ್ಟ್? ಎಸ್ ಸರ್ ಓದಿದೀವಿ. ಯಾರೆಲ್ಲ ಓದಿಲ್ಲ ಓದ್ಕೊಂಡು ಒಂದ್ಸಲ ಪ್ರಾಸ್ಪೆಕ್ಟ್ ಅಂದ್ರೆ ಅಧಿಸೂಚನೆ ಅಂತ ಕರಿತೀವಲ್ವಾ, ಅದನ್ನ ಕ್ಲೀನ್ ಆಗಿ ಓದ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕು. ನೆಕ್ಸ್ಟ್ ವೆದರ್ ಯುವರ್ ಡಿಸ್ಟ್ರಿಕ್ಟ್ ಆಫ್ ರೆಸಿಡೆನ್ಸ್ ಅಂಡ್ ಕ್ಲಾಸ್ 5 ಸ್ಟಡಿ ಈಸ್ ಸೇಮ್, ನೋ ಅಂತ ಕೊಟ್ರೆ ನೋಡಿ ನಾವು ಓದುತ್ತಿರುವ ಜಿಲ್ಲೆ ಮತ್ತೆ ವಾಸವಾಗಿರುವ ಜಿಲ್ಲೆ ಎಷ್ಟನೇ ತರಗತಿ ಓದ್ತಿರ್ಬೇಕು? 5ನೇ ತರಗತಿ. 1, 2, 3, 4 ಎಲ್ಲಾದ್ರೂ ಓದಿರಿ, ನೀವು ಯಾವ ಡಿಸ್ಟಿಕ್ ಅಲ್ಲಾದ್ರೂ ಓದಿರಿ. 5ನೇ ತರಗತಿ ಓದ್ತಿರೋ ಜಿಲ್ಲೆ ಮತ್ತೆ ಪೇರೆಂಟ್ಸ್ಗಳು ಅಥವಾ ಮಗು ವಾಸವಾಗಿರುವ ಜಿಲ್ಲೆ ಒಂದೇ ಜಿಲ್ಲೆನಾ? ವೆದರ್ ಯುವರ್ ಡಿಸ್ಟ್ರಿಕ್ಟ್ ಆಫ್ ರೆಸಿಡೆನ್ಸ್ ಅಂಡ್ ಕ್ಲಾಸ್ 5 ಸ್ಟಡಿ ಈಸ್ ಸೇಮ್, ಎಸ್ ಅಂತ ಕೊಟ್ರೆ ಮಾತ್ರ, ಇಲ್ಲ ಅಂದ್ರೆ ನೋ ಕೊಟ್ರೆ ಯು ಆರ್ ನಾಟ್ ಎಲಿಜಿಬಲ್. ಎಸ್ ಅಂತ ಕೊಟ್ರೆ ಮುಂದೆ ಹೋಗ್ತೀವಿ. Whether the candidate has been promoted from class 4th and admitted to class 5 before 31st July 2025 ಅಂದ್ರೆ 5ನೇ ತರಗತಿಗೆ ನೀವೇನಾದ್ರು ಸ್ಕೂಲ್ ಚೇಂಜ್ ಮಾಡ್ತಿದೀವಿ, ಬೇರೆ ಶಾಲೆಗೆ ಹಾಕ್ತಿದೀವಿ ಅಂದ್ರೆ ಜುಲೈ 31 ಜುಲೈ 2025 ಒಳಗಾಗಿ ಹಾಕಿರ್ಬೇಕು. ನೀವು ಆಗಸ್ಟ್ ಸೆಪ್ಟೆಂಬರ್ ಡಿಸೆಂಬರ್ ಅಡ್ಮಿಷನ್ ಚೇಂಜ್ ಮಾಡ್ತೀವಿ ಅಂದ್ರೆ ಶಾಲೆ ಚೇಂಜ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಯಾರಾದ್ರೂ ನೀವು 4ನೇ ತರಗತಿಯಿಂದ 5ನೇ ತರಗತಿಗೆ ಮಗು ಸ್ಕೂಲ್ ಚೇಂಜ್ ಮಾಡ್ತಿದ್ದೀರಾ ಅಂದ್ರೆ ನೀವು ನವೋದಯಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು, ಎಲಿಜಿಬಲ್ ಆಗ್ಬೇಕಂದ್ರೆ ನೀವು ಎಷ್ಟನೇ ತಾರೀಕಿನವರೆಗೆ 31 ಜುಲೈ 2025 ಒಳಗಾಗಿ ನಿಮ್ಮ TC ಚೇಂಜ್ ಆಗಿರ್ಬೇಕು. ಇಲ್ಲ ಅಂದ್ರೆ ನಿಮ್ಮ ನೋ ಅಂತ ಕೊಟ್ರೆ ನೋಡಿ ಯು ಆರ್ ನಾಟ್ ಎಲಿಜಿಬಲ್ ಅಂತ ಬರುತ್ತೆ, ಎಸ್ ಅಂತ ಕೊಟ್ರೆ ಮಾತ್ರ ಬರುತ್ತೆ. ಇಲ್ಲ ನಿಮ್ಮ ಅಪ್ಲಿಕೇಶನ್ ಹಾಕಿದ್ದು ಕೂಡ ವೇಸ್ಟ್ ಆಗ್ಬಿಡುತ್ತೆ, ಮಗು ಸೆಲೆಕ್ಷನ್ ಆದ್ರೂ ರಿಜೆಕ್ಟ್ ಆಗ್ಬಿಡುತ್ತೆ. ಹುಷಾರು. ಡು ಯು ಹ್ಯಾವ್ ಆಧಾರ್ ನಂಬರ್? ಎಸ್ ಅಂತ ಕೊಟ್ರೆ ನಿಮ್ಮ ಆಧಾರ್ ನಂಬರ್ ಅಲ್ಲಿರೋ ಪಾಪು ಹೆಸರಾಗ್ಲಿ, ಸ್ಟೂಡೆಂಟ್ ನೇಮ್ ಆಗ್ಲಿ, ಪೇರೆಂಟ್ಸ್ ನೇಮ್ ಆಗ್ಲಿ, ಡೇಟ್ ಆಫ್ ಬರ್ತ್ ಆಗ್ಲಿ, ಜೊತೆಗೆ ಇನ್ನು ಹೆಚ್ಚಿನ ಊರಿನ ಅಡ್ರೆಸ್ ಆಗ್ಲಿ ಎಲ್ಲ ಕರೆಕ್ಟ್ ಆಗಿದಾವಂದ್ರೆ ಮಾತ್ರ ನೀವು ಆಧಾರ್ ಕಾರ್ಡ್ ಮೂಲಕ ಹಾಕ್ರಿ. ಇಲ್ಲ ಅಂದ್ರೆ ನೀವು ನೋ ಅಂತ ಕೊಟ್ರೆ ಯುವರ್ ರಿಜಿಸ್ಟ್ರೇಷನ್ ವಿಲ್ ಬಿ ಪ್ರೊವಿಷನಲ್. ಪ್ಲೀಸ್ ಅಪ್ಲೋಡ್ ಎನಿ ಗೌರ್ಮೆಂಟ್ ಅಪ್ರೂವ್ಡ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಆಫ್ ದ ಪೇರೆಂಟ್.
ಫ್ರಮ್ ದ ಡಿಸ್ಟ್ರಿಕ್ಟ್ ಇನ್ ವಿಚ್ ಕ್ಯಾಂಡಿಡೇಟ್ ಇಸ್ ಸ್ಟಡಿಂಗ್ ಇನ್ ಕ್ಲಾಸ್ 5 ಅಂದ್ರೆ ಮಗು 5ನೇ ತರಗತಿ ಓದುತ್ತಿರುವ ಜಿಲ್ಲೆದು ತಂದೆ ತಾಯಿ ವಾಸವಾಗಿರುವ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ನ ತಂದೆ ಅಥವಾ ತಾಯಿದು ನೀವು ಹಾಕಿ ಅಪ್ಲಿಕೇಶನ್ ನ ಹಾಕಬಹುದು. ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ನಿಮಗೊಂದು OTP ಬರುತ್ತೆ. OTP ಮೂಲನ ಫಿಲ್ ಮಾಡಿಬಿಟ್ರೆ ಮಗುವಿನ ಹೆಸರು, ಡೇಟ್ ಆಫ್ ಬರ್ತ್, ನಿಮ್ಮ ಹೆಸರು ಎಲ್ಲದೂ ಅದೇ ತಗೊಂಡ್ಬಿಡುತ್ತೆ. ಆಧಾರ್ ಕಾರ್ಡ್ ಇಲ್ಲ ಸರ್ ಅಂದ್ರೆ ನೀವು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬಹುದು. ಈ ತರ ಫಾರ್ಮ್ ಇಲ್ಲಿ ಅವರು ಅಪ್ಲೋಡ್ ಮಾಡ್ಬೇಕಾಗತ್ತೆ. ನಾವೊಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಪ್ಲೋಡ್ ಮಾಡಿಬಿಟ್ಟು ಜಸ್ಟ್ ನಾನು ತೋರಿಸ್ತಾ ಇದ್ದೀನಿ, ಸಬ್ಮಿಟ್ ಅಂತ ಕೊಟ್ರೆ ಬಂತು ನೋಡಿ. ಈ ತರ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆದಾಗ ನಾವೇನ್ ಮಾಡ್ಬೇಕು ನೋಡಿ, ಸೆಲೆಕ್ಟ್ ದ ಕ್ಯಾಂಡಿಡೇಟ್, ಸೆಲೆಕ್ಟ್ ದ ಸ್ಟೇಟ್ ಇನ್ ವಿಚ್ ದ ಕ್ಯಾಂಡಿಡೇಟ್ ಈಸ್ ಸ್ಟಡಿಂಗ್ ಇನ್ ಕ್ಲಾಸ್ 5. ಯಾವ ರಾಜ್ಯದಲ್ಲಿ ಓದ್ತಿದೆ? ಕರ್ನಾಟಕ ರಾಜ್ಯ ಅಂತ ತಗೊಂತೀನಿ. ಹಾಗಾದ್ರೆ ಅಲ್ಲಿ ಮಗು ಯಾವ ಜಿಲ್ಲೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಓದ್ತಿದೆ? ದಾವಣಗೆರೆ ಅಂತ ತಗೊಂತೀನಿ. ಓಕೆ, ನೆಕ್ಸ್ಟ್ ರೆಸಿಡೆನ್ಷಿಯಲ್ ಸ್ಟೇಟ್ ಕರ್ನಾಟಕ ಅಂತ. ಮತ್ತೆ ನೋಡ್ರಿ, ಮಗು ಓದುತ್ತಿರುವ ರಾಜ್ಯ ಮತ್ತೆ ವಾಸವಾಗಿರುವ ರಾಜ್ಯ, ಓದುತ್ತಿರುವ ಜಿಲ್ಲೆ ಮತ್ತೆ ರೆಸಿಡೆನ್ಷಿಯಲ್ ಡಿಸ್ಟ್ರಿಕ್ಟ್ ಎರಡೂ ಕೂಡ ಕೇಳಿದ್ದಾರೆ. ಹೆಂಗೆ ಅಂದ್ರೆ ಹೋದ್ಸಲ ಈ ಆಪ್ಷನ್ ಇರಲಿಲ್ಲ ಅಲ್ವಾ? ಮಗು ಓದುತ್ತಿರುವ ರಾಜ್ಯ, ಓದುತ್ತಿರುವ ಜಿಲ್ಲೆ, ಮಗು ವಾಸವಾಗಿರುವ ರಾಜ್ಯ, ವಾಸವಾಗಿರುವ ಜಿಲ್ಲೆ ಎರಡೂ ಕೇಳಿದ್ದಾರೆ. ಮತ್ತೆ ಸೆಲೆಕ್ಟ್ ಇನ್ ದ ಬ್ಲಾಕ್ ಅಂದ್ರೆ ಯಾವ ಅಂದ್ರೆ ಅದೇ ಯಾವ ತಾಲೂಕು, ಬ್ಲಾಕ್ ಅಂದ್ರೆ ನೋಡಿ, ಸೆಲೆಕ್ಟ್ ದ ಬ್ಲಾಕ್ ಇನ್ ವಿಚ್ ದ ಕ್ಯಾಂಡಿಡೇಟ್ ಇಸ್ ಸ್ಟಡಿಂಗ್ ಇನ್ ಕ್ಲಾಸ್ 5. 25-26ರಲ್ಲಿ ಮಗು ಯಾವ ಬ್ಲಾಕ್ ಅಲ್ಲಿ ಓದ್ತಿದೆ ಅಂತ ಕೇಳುತ್ತೆ. ಓಕೆ, ಹಾಗಾದ್ಮೇಲೆ ನೇಮ್ ಆಫ್ ದ ಸ್ಕೂಲ್, ನಿಮ್ಮ ಸ್ಕೂಲ್ ಯಾವ ಮಗು ಯಾವ ಸ್ಕೂಲ್ ಅಲ್ಲಿ ಓದ್ತಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ. ಅದು ಗೌರ್ಮೆಂಟ್ ಆಗ್ಲಿ ಪ್ರೈವೇಟ್ ಆಗ್ಲಿ. ನೇಮ್ ಆಫ್ ದ ಕ್ಯಾಂಡಿಡೇಟ್ಸ್, ಇಲ್ಲಿ ಮಗುವಿನ ಹೆಸರನ್ನ ನೇಮ್ ಆಸ್ ಇನ್ ಕ್ಲಾಸ್ 5 ಅಂದ್ರೆ ಶಾಲೆಯಲ್ಲಿ ಯಾವ ತರ ಮಗುವಿನ ಹೆಸರು ಇದೆಯೋ ಅದೇ ತರ ಹೆಸರನ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಮೊಬೈಲ್ ನಂಬರ್ ಹಾಕ್ರಿ, ಡೇಟ್ ಆಫ್ ಬರ್ತ್ ಹಾಕ್ರಿ, ಇಮೇಲ್ ID ಇದ್ರೆ ಹಾಕ್ರಿ, ಇಲ್ಲಾಂದ್ರೆ ಇಲ್ಲ. ಮದರ್ಸ್ ನೇಮು ಫಾದರ್ ನೇಮ್ ಕಂಪಲ್ಸರಿ. ಯಾಕಂದ್ರೆ ಇಲ್ಲಿ ಪಕ್ಕದಲ್ಲಿ ನೋಡಿ ಈ ತರ ರೆಡ್ ಮಾರ್ಕ್ ಹಾಕಿರ್ತಾರೆ, ಚುಕ್ಕಿ. ರೆಡ್ ಅಲ್ಲಿ ಚುಕ್ಕಿ ಇದ್ರೆ 100 ಅದನ್ನ ನೀವು ಕಂಪಲ್ಸರಿ ಹಾಕ್ಲೇಬೇಕಿಲ್ಲ, ಅಪ್ಲಿಕೇಶನ್ ತಗೊಳಲ್ಲ. ಅದಾದ್ಮೇಲೆ ನ್ಯಾಷನಾಲಿಟಿ ಕೇಳುತ್ತೆ. ಐಡೆಂಟಿಟಿ ಮಾರ್ಕ್, ಬಾಡಿ ಮೇಲೆ ಏನಾದ್ರೆ ಮಾರ್ಕ್ ಇದ್ರೆ, ಮಚ್ಚೆಗಿಚ್ಚೆ ತಲೆ ಮೇಲೆ, ಮುಖದ ಮೇಲೆ ಏನಾದ್ರೆ ಮಚ್ಚೆಗಿಚ್ಚೆ ಇದ್ರೆ ಅದನ್ನು ಕೂಡ ನೀವು ಐಡೆಂಟಿಟಿ ಮಾರ್ಕ್ ನ ಕೊಡಬಹುದು. ನ್ಯಾಷನಾಲಿಟಿ ಇಂಡಿಯನ್, ಐಡೆಂಟಿಟಿ ಮಾರ್ಕ್ ಹಾಕ್ತಿವಿ. ಇದು ಬಹಳ ಇಂಪಾರ್ಟೆಂಟ್. ಜೆಂಡರ್, ಮೇಲು ಫೀಮೇಲ್. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಷ್ಟೋ ಅಪ್ಲಿಕೇಶನ್ ಹಾಕೋರು ಸೈಬರ್ ಸೆಂಟರ್ ಅಲ್ಲಿ ಮೇಲ್ ಹೋಗಿ ಫೀಮೇಲ್ ಮಾಡಿರ್ತಾವ, ಫೀಮೇಲ್ ಹೋಗಿ ಮೇಲ್ ಮಾಡಿದ್ರು. ಕೆಟಗರಿ SC ST OBC ಜನರಲ್ ನೋಡಿ, ಇದೊಂದು ಬಹಳ ಇಂಪಾರ್ಟೆಂಟ್. ನಿಮ್ಮ ಕೆಟಗರಿ 3B 3A ನವರು ಬಹಳ ಪ್ರಾಬ್ಲಮ್ ಮಾಡ್ತಾರ. ಏನಂದ್ರೆ OBC ಸ್ಟೇಟ್ ಗೌರ್ಮೆಂಟ್, OBC ನಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ OBC ಅಂತ ಇರುತ್ತೆ, ಅವ್ರು OBC ಅಂತ ಹಾಕ್ಸ್ಬಿಡ್ತಾರೆ. ಸ್ಕೂಲಲ್ಲೂ OBC ಅಂತ ಬರ್ದು ಕೊಟ್ಬಿಟ್ಟಿರ್ತಾರೆ. ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ OBC ಇರಲ್ಲ. ಅದು ಆ ಕ್ಯಾಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಜನರಲ್ ಅಲ್ಲಿ ಇರುತ್ತೆ. ದಯವಿಟ್ಟು ಅದ್ರ ಬಗ್ಗೆ ಒಂಚೂರು ಕ್ಲೀನ್ ಆಗಿ ತಿಳ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕ್ರಿ. ನಿಮ್ಗೆ ಏನಾರೇ ಅದ್ರ ಬಗ್ಗೆ ಡೌಟ್ ಇದ್ರೆ ನನ್ನ ಹತ್ರ OBC ಸರ್ಟಿಫಿಕೇಟ್ ಇಂದ ಒಂದು ಎಕ್ಸಾಂಪಲ್ಸ್ ಅಂದ್ರೆ ನನ್ನ ಹತ್ರ ಒಂದು ಫಾರ್ಮ್ ಇದೆ. ಅದನ್ನ ಬೇಕಾದ್ರೆ ನಿಮಗೆ ಯಾರಿಗಾರ ಬೇಕಂದ್ರೆ ವಾಟ್ಸಪ್ ಮಾಡ್ತೀನಿ. ಅಲ್ಲಿ ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಖಂಡಿತ ಕಳಿಸ್ಕೊಡ್ತೀನಿ. ಅಡ್ರೆಸ್ ಬರೀರಿ, ಪಿನ್ ಕೋಡ್ ನಂಬರ್ ಹಾಕ್ರಿ. ಅದಾದ್ಮೇಲೆ ಬಹಳ ಇಂಪಾರ್ಟೆಂಟ್ ಆಗಿ ಮೀಡಿಯಂ ಆಫ್ ಎಕ್ಸಾಮಿನೇಷನ್. ನೀವು ಕನ್ನಡದಲ್ಲಿ ಬರೀತಿರೋ, ಇಂಗ್ಲಿಷ್, ಹಿಂದಿ, ಕನ್ನಡ, ತೆಲುಗು, ಮರಾಠಿ, ಉರ್ದು, ಮಲಯಾಳಂ, ತಮಿಳ್ ಯಾವ ಭಾಷೆಯಲ್ಲಾದ್ರೂ ನೀವು ಎಕ್ಸಾಮ್ ಅನ್ನ ಬರಿಬಹುದು. ಆದ್ರೆ ಬರಿಬೇಕಾದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಕನ್ನಡ ಮೀಡಿಯಂ ಅಂತ ತಗೊಂಡ್ರೆ ಎಲ್ಲಾ ಕ್ವಶನ್ ಕನ್ನಡದಲ್ಲಿ ಮತ್ತೆ ಪ್ಯಾಸೇಜು ಕನ್ನಡದಲ್ಲಿ ಇರುತ್ತೆ. ಇಂಗ್ಲಿಷ್ ಮೀಡಿಯಂ ಅಂತ ತಗೊಂಡ್ರೆ ಎಲ್ಲಾ ಕ್ವಶನ್ ಕನ್ನಡ ಮತ್ತೆ ಇಂಗ್ಲಿಷ್ ಇರುತ್ತೆ. ಆದ್ರೆ ಒಂದೇ ಕ್ವಶನ್ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಇರಲ್ಲ. ಯಾವ್ದ್ರಲ್ಲಿ? ನವೋದಯದಲ್ಲಿ. ಬೇರೆ ಎಲ್ಲಾ ಎಕ್ಸಾಮ್ ಅಲ್ಲೂ ಒಂದೇ ಕ್ವಶನ್ ಎರಡರಲ್ಲೂ ಇರುತ್ತೆ, ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ. ಆದ್ರೆ ನವೋದಯದಲ್ಲಿ ಮಾತ್ರ ಆ ತರ ಆಪ್ಷನ್ ಇರಲ್ಲ. ಹುಷಾರಾಗಿ ಹಾಕಿ. ನಿಮ್ಮ ಮಗು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಿದೆ, ಕನ್ನಡದಲ್ಲಿ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಪ್ಯಾಸೇಜು ಅನ್ನೋದಾದ್ರೆ, ಸ್ಟೋರಿ ಓದಿ ಅರ್ಥ ಮಾಡ್ಕೊಂತಾನೆ ಅನ್ನೋದ್ರೆ ಕನ್ನಡದಲ್ಲೇ ಬರ್ಸ್ಬೋದು. ಇಂಗ್ಲಿಷ್ ಅಲ್ಲಿ ಬರ್ಸ್ಬೇಕಂತ ಏನೇ ರೂಲ್ಸ್ ಇಲ್ಲ. ಬಟ್ ಯಾವ್ದ್ರಲ್ಲಾದ್ರೂ ಬರೀರಿ, ನಿಮ್ ಮಗು ಈಸಿ ಆಗೋ ಲ್ಯಾಂಗ್ವೇಜ್ ಅಲ್ಲಿ ಚೂಸ್ ಮಾಡಿ ಬರೀರಿ. ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ಬರೀತಿದ್ರೆ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಮಾರ್ಕ್ಸ್ ತಗೊಂತಿದ್ರೆ ಅನ್ನೋದು ಇಂಪಾರ್ಟೆಂಟ್. ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಅಂತ ಇದೆ. ಮೀಡಿಯಂ ಆಫ್ ಮಗು ಓದ್ತಿರೋದಲ್ಲ, ಯಾವ ಮೀಡಿಯಂ ಅಲ್ಲಿ ಎಕ್ಸಾಮ್ ಬರೆಯುತ್ತೆ ಅಂತ ಕೇಳಿದ್ದಾರೆ. ಅದನ್ನು ಚೂರು ಸರಿಯಾಗಿದೆ. ನೀವು ಅದ್ರ ಬಗ್ಗೆ ತಿಳ್ಕೊಂಡು ನೀವೇನ್ ಮಾಡ್ಬೇಕು, ಅಪ್ಲಿಕೇಶನ್ ಹಾಕ್ರಿ. ಆಮೇಲೆ ಚೇಂಜಸ್ ಮಾಡಿಸ್ಬೇಕು, ಏನೇನೋ ಸಮಸ್ಯೆಗಳು. ಆ ಡೇಟ್ ಮುಗೀತು ಅಂದ್ರೆ ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ನೋಡಿ, ಡಿಸೆಬಿಲಿಟಿ ಅಂತ ಇದೆ. ಅಂಗವಿಕಲರು ಅಥವಾ ನಾವು ಅಂಗವಿಕಲರು ಅಂತ ಕರೆಯಂಗಿಲ್ಲ. ಅದನ್ನ ನಾವು ವಿಶೇಷ ಚೇತನ ಮಕ್ಕಳು ಅಥವಾ ದೈವಾಂಗ ಅಂತ ಏನೋ ಕರಿತೀವಲ್ವಾ. ಎಸ್. ಹಾಗಾದ್ರೆ ಡಿಸೆಬಿಲಿಟಿ ಅಂತ ಇದ್ರೆ ಅವ್ರಿಗೆ ಎಷ್ಟು % ಇರಬೇಕು ಅಂದ್ರೆ 40%ಗಿಂತ ಜಾಸ್ತಿ ಇದ್ದವ್ರಿಗೆ ಮಾತ್ರ ಅವಕಾಶ ಇರುತ್ತಲ್ಲಿ. ಅದಕ್ಕಿಂತ ಕಡಿಮೆ ಇದ್ರೆ ಅವಕಾಶ ಇರಲ್ಲ. ಓಕೆನಾ? ನೆಕ್ಸ್ಟ್,
ಅದಾದ್ಮೇಲೆ ರಿಲಿಜಿಯನ್ ಹಿಂದೂ ಧರ್ಮ, ಹಿಂದೂಯಿಸಮ್ ಅಲ್ವಾ ನಮ್ದು, ಹಿಂದೂ ಅಂತ ಹಾಕ್ತಿವಿ. ಯಾವ್ದಿದೆಯೋ ಅದನ್ನ ಹಾಕ್ರಿ, ನೋ ಪ್ರಾಬ್ಲಮ್. ಓಕೆನಾ. ಆಧಾರ್ ನಂಬರ್, ಪೆನ್ ನಂಬರ್, ಅಪಾರ್ ಐಡಿ, ಈ ಮೂರಲ್ಲಿ ಯಾವುದು ಕೂಡ ಮ್ಯಾಂಡೇಟರಿ ಅಲ್ಲ. ನಿಮಗಿದ್ರೆ ಹಾಕ್ರಿ, ಇಲ್ಲ ಅಂದ್ರೆ ಇಲ್ಲ. ಇಲ್ಲಿ ಸ್ಟಾರ್ ಮಾರ್ಕ್ ಇರುತ್ತೆ. ಸ್ಟಾರ್ ಮಾರ್ಕ್ ಇಲ್ಲ ಅಂದ್ರೆ ಹಾಕ್ಬೋದು, ಹಾಕ್ತೇನೂ ಇರ್ಬೋದು. ಆನ್ಯುವಲ್ ಇನ್ಕಮ್ ಹಾಕ್ರಿ. ಓಕೆನಾ. ಅದಾದ್ಮೇಲೆ ಇದು ಇಂಪಾರ್ಟೆಂಟ್ ಆದ ಮಾಹಿತಿ. ಏನ್ ಸರ್ ಇದು ಅಂದ್ರೆ, 3ನೇ ತರಗತಿ 4ನೇ ತರಗತಿ ಮತ್ತು 5ನೇ ತರಗತಿದು ಎಲ್ಲಿ ಓದಿದ್ದೀರಾ, ಯಾವ್ಯಾವ ಶಾಲೆಯಲ್ಲಿ ಓದಿದ್ದೀರಾ, ಸ್ಟೇಟು ಡಿಸ್ಟ್ರಿಕ್ಟ್ ಸೇಮ್, ನೇಮ್ ಆಫ್ ದ ಬ್ಲಾಕ್, ನೇಮ್ ಆಫ್ ದ ವಿಲೇಜ್, ನೇಮ್ ಆಫ್ ದ ಸ್ಕೂಲ್. 3ನೇ ತರಗತಿ ಓದಿರುವ ಶಾಲೆ ಯಾವ ಊರಲ್ಲಿದೆ ಮತ್ತು ಶಾಲೆಯ ಹೆಸರು ಬಹಳ ಇಂಪಾರ್ಟೆಂಟು. ಇದನ್ನ ನಾನು ಫಾರಂ ಕಳಿಸ್ತೀನಿ, ಏನೆಲ್ಲ ಬೇಕಾಗತ್ತೆ ಅದರದ್ದು ಒಂದು ಫಾರಂ ಕೊಡ್ತೀನಿ. ಆ ಫಾರಂನ ನೀವು ಶಾಲೆಯಲ್ಲಿ ಫಿಲ್ ಮಾಡಿಸ್ಕೊಂಡು ಹೋಗ್ರಿ. ಶಾಲೆಯಲ್ಲಿ ಈಗೇನು 5ನೇ ತರಗತಿ ಓದ್ತಿದಾರಲ್ಲ, ಆ ಶಾಲೆಯ ಮುಖ್ಯ ಶಿಕ್ಷಕರ ಹತ್ರ ಹೋಗಿ ಇವನ್ನೆಲ್ಲ ಫಿಲ್ ಮಾಡಿಸ್ಕೊಂಡು ಹೋಗಿ ನೀವು ಸೈಬರ್ ಸೆಂಟರ್ಗೆ ಕೊಟ್ರೆ ಮಾತ್ರ ಅವ್ರು ಕರೆಕ್ಟಾಗಿ ಇನ್ಫಾರ್ಮೇಶನ್ ಹಾಕ್ತಾರೆ. ಇಲ್ಲ ನೀವೇನೋ ಹೇಳೋದು, ಒರಿಜಿನಲ್ ಆಗಿ ಸ್ಕೂಲ್ ಹೆಸರೇ ಏನೋ ಇರುತ್ತೆ, ಅವೆಲ್ಲ ಸಮಸ್ಯೆ ಮಾಡ್ಕೋಬೇಡಿ. ಯಾರಿಗಾರು ಇಲ್ಲ ಸರ್ ನಮಗೆ ಅಪ್ಲಿಕೇಶನ್ ಹಾಕಕ್ಕೆ ಸಮಸ್ಯೆ ಆಗ್ತಿದೆ ಅಂದ್ರೆ, ನಾನು ಹೇಳೋ ಡಾಕ್ಯುಮೆಂಟ್, ನಾನು ಫಾರಂ ಕಳಿಸ್ತೀನಿ, ಆ ಫಾರಂನ ಶಾಲೆಯಲ್ಲಿ ಫಿಲ್ ಮಾಡಿಸಿ ನಾನು ಹೇಳೋ ಡಾಕ್ಯುಮೆಂಟ್ಸ್ನೆಲ್ಲ ನೀವು ಕಳಿಸ್ಕೊಟ್ರೆ, ಮಗುವಿನ ಕ್ಯಾಸ್ಟ್ ಇನ್ಕಮು, ಆಧಾರ್ ಕಾರ್ಡು, ಫೋಟೋ, ಸಿಗ್ನೇಚರು, ಪೇರೆಂಟ್ ಸಿಗ್ನೇಚರ್ ಅವನ್ನೆಲ್ಲ ನೀವು ಕಳಿಸ್ಕೊಟ್ರೆ ನಾವು ಅಪ್ಲಿಕೇಶನ್ನ ಇಲ್ಲೇ ಹಾಕಿಸ್ತೀನಿ. ಓಕೆನಾ. ಹಾಗಾಗಿ ನೆಕ್ಸ್ಟ್ ಇವೆಲ್ಲ ನೀವು ಸ್ಕೂಲಲ್ಲಿ ಸಿಗುವಂತ ಇನ್ಫಾರ್ಮೇಶನ್ 3, 4 ಮತ್ತು 5ನೇ ತರಗತಿ ಇನ್ಫಾರ್ಮೇಶನ್ ಕ್ಲೀನ್ ಆಗಿ ಸಬ್ಮಿಟ್ ಮಾಡಿ. ಅದಾದ್ಮೇಲೆ ಅಂಡರ್ಟೇಕಿಂಗ್ ಬೈ ಕ್ಯಾಂಡಿಡೇಟ್ ಆರ್ ಗಾರ್ಡಿಯನ್. ಓಕೆ, ಇಲ್ಲಿ ಬನ್ನಿ. ಇಲ್ಲಾದ್ಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ನೋಡಿ, ಇಲ್ಲಿ ಏನಿದೆ ಅಪ್ಲೋಡ್ ಏನೇನ್ ಸ್ಕ್ಯಾನ್ ಮಾಡ್ತಾರೆ ಸರ್, ಉಳಿದಿದ್ದು ಏನು ಸ್ಕ್ಯಾನ್ ಮಾಡಲ್ಲ. ಏನೇನ್ ಸ್ಕ್ಯಾನ್ ಮಾಡ್ತಾರೆ ಇಲ್ಲಿ ಅಂದ್ರೆ, ಅಪ್ಲೋಡ್ ಕ್ಯಾಂಡಿಡೇಟ್ ಫೋಟೋ, ಏನು ಕ್ಯಾಂಡಿಡೇಟ್ ಫೋಟೋನ ಅಪ್ಲೋಡ್ ಮಾಡ್ತಾರೆ. ಅದಾದ್ಮೇಲೆ ಅಪ್ಲೋಡ್ ಕ್ಯಾಂಡಿಡೇಟ್ ಸಿಗ್ನೇಚರ್, ಅದಾದ್ಮೇಲೆ ಅಪ್ಲೋಡ್ ಪೇರೆಂಟ್ ಸಿಗ್ನೇಚರ್, ಕ್ಯಾಂಡಿಡೇಟ್ ಫೋಟೋ, ಕ್ಯಾಂಡಿಡೇಟ್ ಸಿಗ್ನೇಚರ್ ಮತ್ತೆ ಪೇರೆಂಟ್ ಸಿಗ್ನೇಚರ್. ಅದ್ರ ಜೊತೆ ಇನ್ನೊಂದು ಕೊಟ್ಟಿದ್ದಾರೆ ಸರಿ, ಅಪ್ಲೋಡ್ ಕ್ಯಾಟಗರಿ ಸರ್ಟಿಫಿಕೇಟ್. ನಿಮ್ದು SC ST OBC ಏನಾರ ಬಂದ್ರೆ ನೀವು ಕ್ಯಾಸ್ಟ್ ಇನ್ಕಮ್ ಕೂಡ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಆದ್ರೆ ಅದನ್ನ ಮಾಡ್ಲೇಬೇಕಾ ಸರ್, ನಮ್ಮ ಹತ್ರ ಇಲ್ಲ, ಮಾಡಿಸಿಲ್ಲ ಅಂದ್ರೆ ನೀವು ಮಾಡ್ಲೇಬೇಕು ಅಂತ ಏನಿಲ್ಲ, ಕಂಪಲ್ಸರಿ ಇಲ್ಲ. ಕಂಪಲ್ಸರಿ ಇರೋಕೆಲ್ಲ ರೆಡ್ ಮಾರ್ಕ್ ಅಲ್ಲಿ ಸ್ಟಾರ್ ಇದಾವೆ. ಇಲ್ಲಿ ನಾವು ಹಾಕ್ಬೋದು, ಹಾಕ್ತೇನೂ ಇರ್ಬೋದು, ನೋ ಪ್ರಾಬ್ಲಮ್. ಹಾಕ್ತಿದ್ರೆ ಏನೂ ಆಗಲ್ವಾ, ಏನೂ ಆಗಲ್ಲ. ಆಮೇಲೆ ಸೇವ್ ಅಂಡ್ ಪ್ರಿವ್ಯೂ ಅಂತ ಇರುತ್ತೆ, ಪ್ರಿವ್ಯೂ ಮಾಡಿ ಏನೆಲ್ಲ ಹಾಕಿದೀನಿ ಇನ್ಫಾರ್ಮೇಶನ್ ಅದನ್ನೆಲ್ಲ ಒಂದ್ಸಲ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಸರಿ ಇದೆಯಾ, ಸ್ಪೆಲ್ಲಿಂಗ್ ಕರೆಕ್ಟ್ ಇದೆಯಾ, ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದೆಯಾ, ಮಗು ಹೆಸರು ಕರೆಕ್ಟ್ ಇದೆಯಾ, ತಂದೆ ತಾಯಿ ಹೆಸರು ಕರೆಕ್ಟ್ ಇದೆಯಾ, ಎಲ್ಲದನ್ನು ಕ್ಲೀನ್ ಆಗಿ ನೋಡ್ಕೊಂಡು ಆಮೇಲೆ ಓಕೆ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಲಾಗಿನ್ ಆಗುತ್ತೆ. 2 ಸಲ ಚೆಕ್ ಮಾಡಿ ಅಪ್ಲಿಕೇಶನ್ ಹಾಕಿವು. ಹಾಗಾಗಿ ಇದಿಷ್ಟು ಕೂಡ ಅಪ್ಲಿಕೇಶನ್ ಹಾಕುವುದರ ಬಗ್ಗೆ ಸಂಪೂರ್ಣ ಮಾಹಿತಿ. ನಾವು ಏನೇನ್ ಹಾಕ್ಬೇಕು, ಏನೇನ್ ಬೇಕಾಗತ್ತೆ ದಾಖಲಾತಿ ಅಂತ ಈಗ ಗೊತ್ತಾಯ್ತಲ್ವಾ. ಹಾಗಾದ್ರೆ ನಿಮಗೆ ಈಗ ಅಪ್ಲಿಕೇಶನ್ ಏನು ಹಾಕ್ತೀರಿ ಸರ್, ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಟ್ರೈನಿಂಗ್ ತಗೋಬೇಕು, ಕೋಚಿಂಗ್ ತಗೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನೋಡ್ರಿ ನಿಮ್ಮಗೋಸ್ಕರನೇ ಒಂದು ವಿಶೇಷವಾದ ನಮ್ಮ LKS ನವೋದಯ ಸೈನಿಕ್ ಕೋಚಿಂಗ್ ಅಕಾಡೆಮಿ ಕಡೆಯಿಂದ 3 ರೀತಿಯ ಕ್ಲಾಸಸ್ ಗಳನ್ನ ಮಾಡ್ತೀವಿ ನಾವು. ಒಂದು ರೆಸಿಡೆನ್ಷಿಯಲ್ ಅವಕಾಶ ಇದೆ. ರೆಸಿಡೆನ್ಷಿಯಲ್ ಅಂದ್ರೆ ನೀವು ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ, ಹಾಸ್ಟೆಲ್ಗೆ ನಿಮ್ಮ ಮಕ್ಕಳನ್ನ ಕಳಿಸಿ ಕೋಚಿಂಗ್ ಕೊಡಿಸಬಹುದು, ಹಾಸ್ಟೆಲ್ ವ್ಯವಸ್ಥೆ ಇದೆ. ಇನ್ನೊಂದು ಸರ್ ನಾವು ನಮ್ಮ ಊರು ಮತ್ತೆ ನಿಮ್ಮ ಕೋಚಿಂಗ್ ಸೆಂಟರ್ ಹತ್ರ ಆಗೋದ್ರಿಂದ ನಾವು ಮನೆಯಿಂದಾನೇ ಓಡಾಡಿಸಬಹುದಾ ಸರ್, ಬಸ್ ಕನ್ವೀನಿಯನ್ಸ್ ಇದೆ ಅಂದ್ರೆ 100% ನೀವು ಮನೆಯಿಂದ ಓಡಾಡುವಂತ ಮಕ್ಕಳಿಗೂ ಕೂಡ ಒಂದು ಬ್ಯಾಚ್ ಇದೆ. ಅವ್ರಿಗೋಸ್ಕರ ಅಂತಾನೆ ಹಾಸ್ಟೆಲ್ ಮಕ್ಕಳಿಗೆ ಒಂದು ಬ್ಯಾಚ್, ಮನೆಯಿಂದ ಓಡಾಡೋ ಮಕ್ಕಳಿಗೆ ಒಂದು ಬ್ಯಾಚ್ ಇದೆ. ಜೊತೆಗೆ ಸರ್ ಸಂಜೆ ಸಿಟಿಗೆ ಹತ್ರ ಇರೋದ್ರಿಂದ ಸಂಜೆ 4:30ಯಿಂದ 6:30ವರೆಗೂ ಇನ್ನೊಂದು ಬ್ಯಾಚ್ ಇದೆ. ಯಾರೆಲ್ಲ ಸಂಜೆ ಸ್ಕೂಲ್ ಮುಗಿಸ್ಕೊಂಡು ಕೋಚಿಂಗಿಗೆ ಬರ್ತೀವಿ ಅನ್ನೋರ್ಗೂ ಕೂಡ ಒಂದು ಅವಕಾಶ ಇದೆ. 4:30ರಿಂದ 6:30ವರೆಗೂ ಒಂದು ಬ್ಯಾಚ್ ಇದೆ. ಈಗ ಇನ್ನು ಸರ್ ನಮಗೆ ತುಂಬಾ ದೂರ ಅಲ್ಲಿಗೆ ಬರಕ್ಕಾಗಲ್ಲ, ಕೋಚ್ ಹಾಸ್ಟ್ಲಿಗೆ ಹಾಕನಂದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್, ದುಡ್ಡಿನ ಪ್ರಾಬ್ಲಮ್, ಮತ್ತೆ ಅದನ್ನ ಬಿಟ್ಟು ಬೇರೆ ಏನಾದ್ರು ಇಲ್ವಾ ಅಂದ್ರೆ ಇದೆ. ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅನ್ನೋ ಆನ್ಲೈನ್ ಕೋಚಿಂಗ್ ಅಲ್ಲಿ ನಿಮಗೋಸ್ಕರನೇ ಅಂತ ಮಾಡಿರುವಂತ ಒಂದು ಸ್ಪೆಷಲ್ ಆಫರ್ ಏನಪ್ಪಾ ಅಂದ್ರೆ, ಮೊದಲ 100 ವಿದ್ಯಾರ್ಥಿಗಳಿಗೆ ಕೇವಲ 3,000ದಲ್ಲಿ ದೀಪಾವಳಿ ಮತ್ತೆ ಯುಗಾದಿಗೆ 2 ಜೊತೆ ಬಟ್ಟೆ ತಗೊಂಡ್ರೆ ಇಷ್ಟು ರೂಪಾಯಿ ಆಗುತ್ತೆ. ಈ ವರ್ಷ ನೀವು ದೀಪಾವಳಿ ಮತ್ತೆ ಯುಗಾದಿಗೆ ನಿಮ್ಮ ಮಕ್ಕಳಿಗೆ ಬಟ್ಟೆ ಕೊಡಿಸದಲ್ಲಿ ಒಂದು ಕ್ಲಾಸ್ ಕೊಡಿಸ್ ನೋಡ್ರಿ, ಆ ಮಗು ಏನಾರೇ ಸೆಲೆಕ್ಷನ್ ಆಯ್ತಪ್ಪ ಅಂದ್ರೆ 10 ಲಕ್ಷ ವಾಪಸ್ ನಿಮಗೆ ಬಂದಂಗೆ. ಯಾಕೆಂದ್ರೆ ಅಂತ ಶಾಲೆಗಳು ನೀವು ಅಷ್ಟು ದುಡ್ಡು ಕಟ್ಟಿದ್ರು ಅಂತ ಶಾಲೆಗಳು ಸಿಗಲ್ಲ. ಅಂತ ಶಾಲೆಗಳಲ್ಲಿ ನಿಮ್ಮ ಮಗು ಓದತ್ತೆ ಅಂದ್ರೆ ಯಾಕೆ ಒಂದು ಪ್ರಯತ್ನ ಮಾಡಬಾರ್ದು ಅಲ್ವಾ. ಹಾಗಾಗಿ ಇಲ್ಲಿ ನೋಡಿ ನಾ ಹೇಳೋದಂದ್ರೆ, ಇದು ಏನಪ್ಪಾ ಆನ್ಲೈನ್ ಕ್ಲಾಸ್ ಅಲ್ಲಿ ಮಕ್ಕಳು ಸೆಲೆಕ್ಷನ್ ಆಗ್ತಾರಾ ಸರ್ ಅಂದ್ರೆ
100% ಆಗ್ತಾರೆ. ಯಾಕೆಂದ್ರೆ ಆನ್ಲೈನ್ ಅಲ್ಲಿ ಓದಿ IAS KS ಎಕ್ಸಾಮೇ ಪಾಸ್ ಮಾಡ್ತಾರಂತೆ. ಅಂತದ್ರಲ್ಲಿ ಡೈಲಿ 1 ಅವರ್ 7:30 to 8:30 ವರೆಗೂ ನಾವು ಕ್ಲಾಸ್ ಮಾಡ್ತೀವಿ. ಆನ್ಲೈನ್ ಕ್ಲಾಸ್ 7:30 to 8:30. ಯಾವಾಗ ಮಕ್ಕಳು ಹಾಳಾಗ್ತಾರೆ ಗೊತ್ತಾ? ಯಾವ ಪೇರೆಂಟ್ಸು ಮಕ್ಕಳ ಜೊತೆ ಈಗ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಮಕ್ಕಳಿಗೆ ಮೊಬೈಲ್ ಹಾಕೊಟ್ಟು ಅಥವಾ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಟ್ಯಾಬಲ್ ಹಾಕಿ ಕೊಟ್ಟು ಅವ್ರ ಜೊತೆ 1 ಗಂಟೆ ಕುತ್ಕೋಬೇಕು. ನೀವು ಯಾವಾಗ ಕುತ್ಕೊಂತೀರಾ ಅವಾಗ ಮಕ್ಕಳು ಕಲಿತಿದಾರೋ ಇಲ್ಲೋ ಅಂತ ಗೊತ್ತಾಗತ್ತೆ. ಇಲ್ಲ ನೀವು ಮೊಬೈಲ್ ಕೊಟ್ಬಿಟ್ಟು ಸೈಡಿಗೆಲ್ಲೋ ಕುತ್ಕೊಳೋದಾದ್ರೆ ಅಥವಾ ನೀವೆಲ್ಲೋ ಹೋಗಿ ಟಿವಿ ನೋಡೋದಾದ್ರೆ, ನೀವು ಹೋಗಿ ಧಾರಾವಾಹಿ ನೋಡ್ಕೊಂತೀರಿ, ಇಲ್ಲ ಏನೋ ಕೆಲಸ ಮಾಡ್ತೀರಿ ಅನ್ನೋದಾದ್ರೆ ನೀವು ಆನ್ಲೈನ್ ಕ್ಲಾಸ್ ತಗೊಳ್ಳೇಬೇಡಿ. ನಿಮ್ ಮಗು ಕ್ಲಾಸ್ ಕೇಳ್ತಿದ್ಯಾ, ಅರ್ಥ ಆಗ್ತಿದ್ಯಾ, ಬೇರೆ ಮಕ್ಕಳ ತರ ನಮ್ಮ ಮಕ್ಕಳು ಆನ್ಸರ್ ಮಾಡ್ತಿದಾರ ಅಂತ ಅಂದ್ರೆ ಸಾಕು. ಅಷ್ಟು ಜೊತೆ ಕೂತ್ಕೊಂಡು ನೋಡ್ರಿ, ನೀವು ಪಾಠ ಮಾಡೋದು ಬೇಡ. 100% ನಿಮಗೂ ಸೆಲೆಕ್ಷನ್ ಆಗಿರುತ್ತೆ. ಯಾಕೆ ಸರಿ ನಾನು ಈ ಕಾನ್ಸೆಪ್ಟ್ ಮಾಡಿದೆ ಅಂದ್ರೆ, ಎಷ್ಟೋ ಬಡ ವಿದ್ಯಾರ್ಥಿಗಳು ಇರ್ತಾರೆ, ಗೌರ್ಮೆಂಟ್ ಶಾಲೆ ಮಕ್ಕಳು ಇರ್ತಾರೆ, ಆದ್ರೆ ಅವರಿಗೆ ಕೋಚಿಂಗ್ ಹೋಗಕ್ಕೆ ದುಡ್ಡಿನ ಸಮಸ್ಯೆಗಳು ಬಹಳ ಇರ್ತಾವ, ಮನೆಯಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳಿರ್ತಾವ, ಆದ್ರೆ ಇನ್ಕಮ್ ಬಹಳ ಕಡಿಮೆ ಇರೋದ್ರಿಂದ ಅಂತ ಮಕ್ಕಳು, ಟ್ಯಾಲೆಂಟೆಡ್ ಮಕ್ಕಳು, ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಟ್ಯಾಲೆಂಟೆಡ್ ಇರ್ತಾವ, ಒಂದು ಅವಕಾಶ ಸಿಕ್ಕರೆ ನಾಳೆ ದೊಡ್ಡ ಅಧಿಕಾರಿಗಳಾಗುವಂತ ಅವಕಾಶ ಇರುತ್ತೆ ಅವರಿಗೆ. ಅಂತ ಒಂದು ಅವಕಾಶ ಎಲ್ರಿಗೂ ಸಿಗ್ಲಿ, ಎಲ್ರು ಇದು ಬರಿಬೇಕು ಅಂತ LKS ಅಕಾಡೆಮಿ ಅಂತ ನಮ್ಮದೇ ಒಂದು ಆ್ಯಪ್ ಇದೆ. ಪ್ಲೇ ಸ್ಟೋರ್ ಅಲ್ಲೂ ಸಿಗುತ್ತೆ, ಇಲ್ಲ ವಾಟ್ಸಪ್ ಅಲ್ಲಿ ನನಗೆ ಫೋನ್ ಮಾಡಿದ್ರೆ ನಾನು ನಿಮಗೆ ವಾಟ್ಸಪ್ ಅಲ್ಲಿ ನಮ್ಮ LKS ಅಕಾಡೆಮಿ ಅಂತ ಆ್ಯಪ್ ಇದೆ, ಆ ಆ್ಯಪ್ ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲಿ ನೀವು ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ನೋಡಿ, ಹಾಸ್ಟೆಲ್ ಸಹಿತ, ಹಾಸ್ಟೆಲ್ ರಹಿತ ಮತ್ತೆ ಸಂಜೆ ಕ್ಲಾಸು ಮತ್ತೆ ಆನ್ಲೈನ್ ಕ್ಲಾಸಿನ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದ್ರೆ ನನ್ನ ನಂಬರ್ 9741183187ಗೆ ನೀವು ಕರೆ ಮಾಡಬಹುದು. ಬಿಸಿ ಇದ್ರೆ ನಾನು ವಾಪಸ್ ಮಾಡಿರ್ತೀನಿ, ಹಾಗಾಗಿ ನೀವು ಕರೆ ಮಾಡಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಗೊಳ್ಳಿ. ಅವಕಾಶ ಇದ್ದಾಗ ಏನಾದ್ರು ಮಾಡ್ಬೋದಂತೆ, ಅವಕಾಶ ಕಳ್ಕೊಂಡ್ರೆ ಆಮೇಲೆ ಏನು ಮಾಡಕ್ಕಾಗಲ್ಲ. ಈಗ ಒಂದು ಅವಕಾಶ ಇದೆ, ಯಾರಿಗೆ? 5ನೇ ತರಗತಿ ಮಕ್ಕಳಿಗೆ. ಇನ್ನೆಲ್ಲ ಯಾರು 3 ಮತ್ತೆ 4ನೇ ತರಗತಿಲಿ ಇದ್ದೀರಿ ಅವರಿಗಂತೂ ಈ ಆನ್ಲೈನ್ ಕ್ಲಾಸು ಬಹಳ ಬೆಟ್ರು. ಯಾಕೆಂದ್ರೆ ಹೇಳ್ತೀನಿ ನೋಡ್ರಿ, ಆನ್ಲೈನ್ ಅಲ್ಲಿ ಕ್ಲಾಸ್ ತಗೊಂಡು ಈ 3 ಮತ್ತೆ 4ನೇ ಕ್ಲಾಸಿಂದನೇ ಪ್ರಿಪೇರ್ ಆಗ್ತಾ ಬಂದ್ರೆ 5ನೇ ಕ್ಲಾಸಲ್ಲಿ ನೀವು ಟಾಪ್ ಅಲ್ಲಿ ಇರ್ತೀರಾ. ಡೈಲಿ 1 ಅವರ್ ಮತ್ತೆ ಮಾರ್ನಿಂಗ್ ಎದ್ದು ಅದೇ ಕ್ಲಾಸಸ್ ನ ರಿವಿಷನ್ ಮಾಡ್ರಿ. ಯಾಕೆ ಆಗಲ್ಲ ಸೆಲೆಕ್ಷನ್? ಎಷ್ಟೋ ಮಕ್ಕಳ ಸೆಲೆಕ್ಷನ್ ಆಗಿದ್ದಾರೆ ಅಲ್ವಾ? ಎಸ್, ಹಾಗಂತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ